ಫಿರ್ಯಾದುದಾರರಾದ ಶ್ರೀಮತಿ ಮರುಗಮ್ಮ ಕೆಂಪಿರಯ್ಯರವರು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶವೇನೆಂದರೆ, ರಾಮನಗರ ತಾಲೂಕು ಕೂಟ್ಕಲ್ ಹೋಬಳಿ ಮುನಿಯಪ್ಪನದೊಡ್ಡಿ ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದ ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿದ್ದು ಇಬ್ಬರು ಪ್ರತ್ಯೇಕವಾಗಿ ವಾಸವಾಗಿರುತ್ತಾರೆ ಹಾಗೂ ಅವರ ಹಿರಿಯ ಮಗ ಹನುಮಂತರವರು ಜೊತೆಯಲ್ಲಿ ವಾಸವಾಗಿದ್ದು ಅವರ ಪತಿಯಾದ ಕೆಂಪಿರಯ್ಯರವರು ಎರಡನೇ ಮಗನಾದ ರಮೇಶ್ ರವರ ಜೊತೆಯಲ್ಲಿ ವಾಸವಾಗಿರುತ್ತಾರೆ. ಮನೆಯ ಮುಂಭಾಗದ ಚಿಲ್ಲರೆ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಳ್ಳುತ್ತಿದ್ದರು. ಅಂಗಡಿಯಲ್ಲಿ ಇರುವಾಗ ಇಬ್ಬರು ಅಪರಿಚಿತರು ಬೈಕ್ ನಲ್ಲಿ ಅಂಗಡಿಯ ಬಳಿ ಬಂದು ಚಾಕ್ಲೇಟ್ ಕೊಡಿ ಎಂದು 5 ರು ಚಿಲ್ಲರೆ ಕೊಡಲು ಪಕ್ಕಕ್ಕೆ ತಿರುಗಿದಾಗ ಒಬ್ಬ ಏಕಾಏಕಿ ನನ್ನ ಕುತ್ತಿಗೆಗೆ ಕಾಯಿ ಹಾಕಿ ನನ್ನ ಕತ್ತಿನಲ್ಲಿದ್ದ ಚಿನ್ನದ ಮಾಂಗಲ್ಯದ ಸರವನ್ನು ತಾಳಿ ಸಮೇತ ಕಿತ್ತುಕೊಂಡು ಬೈಕ್ ನಲ್ಲಿ ಪರಾರಿಯಾಗಿದ್ದಾನೆ. ಅವರು ಎಷ್ಟು ಕಿರಿಚಿಕೊಂಡ್ರೂ ಕೇಳಿಸದೆ ಎರಡನೇ ಮಗ ರಮೇಶ್ ಓಡಿ ಬಂದರು. ಅಷ್ಟರಲ್ಲಿ ಹೊರಟು ಹೋಗಿದ್ದರು. ಮಾಂಗಲ್ಯದ ಸರ 53 ಗ್ರಾಂ ತೂಕವಿದ್ದು ಅದರಲ್ಲಿ 1 ಗ್ರಾಂನ ಚಿನ್ನದ 2 ಗುಂಡುಗಳು, 2 ಗ್ರಾಂನ ಚಿನ್ನದ 2 ಕಾಸುಗಳು, ಒಟ್ಟು 56 ಗ್ರಾಂ ತೂಕವಿದ್ದು ಅದರ ಅಂದಾಜು ಬೆಲೆ 2,25,000 ರು ಆಗಿರುತ್ತದೆ. ಸರ ಕಿತ್ತುಕೊಂಡು ಹೋದ ಅಪರಿಚಿತ ವ್ಯಕ್ತಿಗಳು ಒಬ್ಬ ಸುಮಾರು 25 ವರ್ಷ ವಯಸ್ಸನಾಗಿದ್ದು ಮತ್ತೊಬ್ಬ ಸುಮಾರು 30 ವರ್ಷ ವಯಸ್ಸಿನವನಾಗಿರುತ್ತಾನೆ. ಇದೇ ವ್ಯಕ್ತಿಗಳು ದಿನ ಅಂಗಡಿಯ ಬಳಿ ಮಧ್ಯಾಹ್ನ ಬಂದು ಅವರ ಅಂಗಡಿಯಲ್ಲಿ ಬಿಸ್ಕೆಟ್ ಮತ್ತು ಕಡಲೆಕಾಯಿ ತೆಗೆದುಕೊಂಡು ಹೋಗಿದ್ದರು. ಆದ್ದರಿಂದ ನನ್ನ ಕತ್ತಿನಲ್ಲಿದ್ದ ತಾಳಿ ಸರ, ಕಾಸು, ಗುಂಡಿನ ಸಮೇತ ಮಾಂಗಲ್ಯದ ಸರವನ್ನು ಕಿತ್ತುಕೊಂಡು ಹೋದ ಆರೋಪಿಗಳನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಪ್ರಕರಣ ದಾಖಲು ಮಾಡಿ ತನಿಖೆ ಕೈಗೊಂಡಿರುತ್ತಾರೆ.